ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಹಾಯ್ ರಾಮ್, ನಾನು ಸೋನು ಮಾತಾಡ್ತಾ ಇದ್ದೀನಿ. ಹೇಳಿ ರಾಮ್, ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀರಾ? ನಾನಿನ್ನೂ ಮನೇಲೇ ಇದ್ದೀನಿ, ಪೂಜೆಗೆ ಬೇರೆ ಟೈಮ್ ಆಯಿತು. ನಮ್ಮವರು ನನಗೆ ಸೀದಾ ಸ್ಕೂಲ್ ತಕ್ಕೆ ಬರೋಕ್ಕೆ ಹೇಳವ್ರೆ. ಈಗ ಅಲ್ಲಿಗೆ ಅಲ್ವಾ ಹೋಗೋ ದಾರಿನಲ್ಲಿ ನನ್ನನ್ನು ಪಿಕ್ ಮಾಡ್ಕೊಂಡು ಹೋಗಿ ಪ್ಲೀಸ್. ಮೊದಲನೇ ದಿನ ನಾನು ಮಿಸ್ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ರಾಮ್, ಪ್ಲೀಸ್. ಸರಿ ಸರಿ, ನೀವು ರೆಡಿಯಾಗಿರಿ, ಈಗಲೇ ಬರ್ತೀನಿ, ಹೋಗಮ್ಮ. ಥ್ಯಾಂಕ್ ಯು ಸೋ ಮಚ್ ರಾಮ್. ಏನ್ ಮಂಜ ಕ್ಯಾಮೆಲ್ಲ ಹೋಗ್ಬಿಟ್ಟು ಸ್ಕೂಲ್ ಕಡೆ ಬಂದ್ಬಿಟ್ಟಿದೀ? ನೀವೆಲ್ಲ ಸಂದಾಗ ಓದ್ಲಿ ಅಂತ ದೇವ್ರ ತಗೋ ಕೇಳ್ಕೊಳಕ್ ಬಂದೇಕಲ್ಲ. ಅದು ಸರಿ, ಹೊಸ ಮೇಡಮ್ ಇಲ್ಲಿ ಕಾಣ್ತಾ ಇಲ್ಲ. ಯಾಕೆ ಅವ್ರೇ ಕಾಣ್ಬೇಕು ನಿಂಗೆ? ಸುಮ್ಕೆ ಕೇಳ್ದೆ ಕಣ್ರಲ್ಲ. ಹಂಗೆ ಸುಮ್ಕೆ ಎಲ್ಲ ಕೇಳಂಗಿಲ್ಲ. ಹುಷಾರು ಮಂಜ, ಹೊಸ ಮೇಡಮ್ನ ಸ್ಯಾನೆ ನೋಡ್ಕೋಬೇಡ, ಕಣ್ಣು ಹೋಗ್ಬಿಡ್ತಾವೆ. ಏಯ್ ಬಡ್ಡೆ ತವ, ಸುಮ್ಕಿರ್ಲ. ನಿಮ್ಗೆ ಹೆಂಗೆ ಗೊತ್ತು? ಸುಮ್ಕೆ ಹೋಗಿ ನಿಮ್ಮನ್ನ ಕೇಳೋದ. ಹೋಗಿ ಕ್ಯಾಮೆ ನೋಡಕ್ಲ, ಹೋಗ. ಹೋಗ. ನಿಮ್ಗೆ ಹೆಂಗೆ ಗೊತ್ತು? ನಂಗೂ ಮೇಡಮ್ಗೂ ಆಗಲೇ ಟೆಲಿಪತಿ ಶುರುವಾಗೋಗೈತೆ. ಅವರೇ ಬರಲಿ. ನೀನು ಯಾಕೆ ಬಂದೆ? ಪೂಜೆಗೆ ಹಂಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ಕೂಲ್ ಕೆಲಸ ಮಾಡ್ತೀನೋ ಇಲ್ವೋ, ಆದರೆ ನಂದಿ ತಮ್ಮನವ್ರ ಕೆಲಸ ಅಂದರೆ ಮಾಡಲೇಬೇಕಾಯ್ತೈತೆ. ಟೈಮ್ ಆಗ್ತಾ ಇದೆ, ಪೂಜೆ ಸ್ಟಾರ್ಟ್ ಮಾಡೋಣ. ಇನ್ನೇನು ರಾಮು ಅವ್ರು ಬಂದ್ಬಿಡ್ತಾರೆ, ಅವ್ರು ಬಂದ ತಕ್ಷಣ ಶುರು ಮಾಡೋಣ. ಸರಿ ಮೇಡಮ್. ಹೌದೌದು, ಇನ್ನು ಹೊಸ ಮೇಡಮ್ ಬಂದಿಲ್ವಲ್ಲ, ಅವರು ಬಂದ್ಬಿಡ್ಲಿ. ನೋನೋ, ರಾಮು ಅವರು ನನ್ನ ಬಿಟ್ಟು ಇನ್ಯಾವುದೇ ಹುಡುಗಿನೂ ಅವ್ರ ಗಾಡೀಲಿ ಕೂರಿಸ್ಕೊಳ್ಳಲ್ಲ. ಸೋನು ಒಬ್ಳೇ ಬರ್ತಾಳೆ. ಅಯ್ಯೋ, ಅಯ್ಯೋ ಮೇಡಮ್, ನೀವು ಈ ದೊಡ್ಡ ಬ್ಯಾಗ್ ಏನೋ ತಂದಿಲ್ವೇ? ಇಲ್ಲ, ಯಾಕೆ ರಾಮ್? ಅಡ್ಡ ಮಾಡ್ಕೋಕೆ ಅಲ್ಲ, ಇಲ್ಲೇ ಏನಾದ್ರು ಸಿಗ್ತದ ಅಂತ ನೋಡ್ತೀನಿ ತಡ್ರಿ. ಲೇ ದೇವ, ಹೆಂಗೋ ನಂದಿ ಕಣ್ ತಪ್ಸ್ಕೊಂಡ್ ಬಂದ್ಬಿಟ್ಟಕಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಕಣನು. ಅಲ್ವಾ, ಮತ್ತೆ ಇನ್ನೂ ಹೊಸ ಮೇಡಮ್ ಬಂದಿಲ್ಲ ಅನ್ಸಿದ್ದಕ್ಕಲ್ಲ. ಹಾ, ನೋಡ್ಬೇಕಲ್ಲ ನೀನು ಹೆಂಗ ಅವರೇ ಗೊತ್ತಾ? ಹೌದೇ ನಾನು. ಹಾ, ಲೇ ನಿಂಗೆ ಅಕ್ಕೆ ಆಗ್ಬೇಕಲ್ಲ. ರಾಮ್, ಈಗಾಗಲೇ ತುಂಬಾ ಲೇಟ್ ಆಗಿದೆ. ಇನ್ನೂ ಲೇಟ್ ಆಗೋದ್ರೆ ಜಾನ್ಕಿ ನಿಮ್ಮನ್ನೇ ಬೈಯೋದು. ಅಯ್ಯಯ್ಯೋ, ಹೌದಲ್ವಾ? ನಮ್ಮವರು ನನ್ನ ಬಿರ್ನೆ ಬರು ಕೇಳಿದ್ರು. ಬನ್ನಿ ಬನ್ನಿ, ಒತ್ತದ ಹೋಗುಮ. ರಾಮ್, ಹಾ, ಇದುವರೆಗೂ ನೀವು ಈ ಬೈಕಲ್ಲಿ ಎಷ್ಟು ಜನ ಹುಡುಗಿನ ಕೂರಿಸ್ಕೊಂಡು ಹೋಗಿದ್ದೀರಾ? ನಮ್ಮವ್ರೊಬ್ರನ್ನ ಬಿಟ್ರೆ ಇನ್ಯಾರನ್ನೂ ಕೂರಿಸ್ಕೊಂಡಿಲ್ಲ. ಓ ರಿಯಲಿ? ಹಾಗಾದ್ರೆ ನಾನೇ ಎರಡನೇ ಹುಡುಗಿನ? ಹೌದು. ರಾಮ್, ನನ್ನನ್ನು ಮಾತ್ರ ಏನಕ್ಕೆ ಕೂರಿಸ್ಕೊಂಡು ಹೋಗ್ತಿದ್ದೀರಾ? ಅದು ನೀವು ಶಾಲೆಯಲ್ಲಿ ಪಾಠ ಮಾಡಕ್ಕೆ ಬಂದಿರೋ ಗುರುಗಳಲ್ವಾ, ನಿಮ್ಮನ್ನು ಕೂರಿಸ್ಕೊಂಡ್ರೆ ಏನು ತೆಪ್ಪಾಕಿಲ್ಲ. ಮತ್ತು ನಿಮ್ಮನ್ನ ಕೂರಿಸ್ಕೊಂಡ್ರೆ ಒಂಥರ ಗುರುಸೇವೆ ಮಾಡ್ದಂಗೆ ಆಯ್ತದೆ.
ಏನು ಮೇಡಮ್ನವ್ರೆ, ರಾಮಣ್ಣ ಇನ್ನೂ ಬಂದಿಲ್ವಲ್ಲ, ಒಂದು ಫೋನ್ ಮಾಡಬಾರ್ದಾ? ಅರೆ ರಾಮಣ್ಣ ಬಂದ್ರಲ್ಲ. ಹೊಂಟೋಗ್ಬಿಡುಮ್ಮ. ಲೈ ಸುಮ್ಕೆ ನಿಂತ್ಕೊಳ್ಳ. ಏನಪ್ಪ ಇದು, ಜಾನಕಿ ಮೇಡಮ್ ಅವ್ರನ್ನ ಬಿಟ್ಟು ರಾಮಣ್ಣ ಹೊಸ ಮೇಡಮ್ ಕರ್ಕೊ ಬಂದಿದ್ದಾರೆ. ಹೊಸ ಸ್ಲಿಪ್ಪರ್ ಜಾಮ್ ಅವ್ರು ಕೊಡ್ಸಿರೋದು. ಚೆನ್ನಾಗಿದೆಲ್ಲ ಜಾನಕಿ ಅವರೇ? ಚೆನ್ನಾಗಿದ್ದೀರಾ ನೀವು? ನಾನು ಹೊಸ ಟೀಚರ್ ಆಗಿ ಬಂದಿದ್ದೀನಿ ಇಲ್ಲಿಗೆ. ಜಾನು, ಅದು ರಾಮಣ್ಣ ನಿಂಗೆ ಕೊಡ್ಸಿದ್ದಲ್ವಾ? ಎಷ್ಟು ಧೈರ್ಯ ಇದ್ರೆ ಅವಳು ಅದನ್ನು ಹಾಕ್ಕೊಂತಾಳೆ. ನಮ್ಮರೆ ಎಲ್ಲ ಕರೆಕ್ಟಾಗಿ ಐತಲ್ವಾ? ಪೂಜೆ ಶುರು ಮಾಡಮ್ಮ. ರಾಮು ಅವರೇ ಬನ್ನಿ ಇಲ್ಲಿ. ಸ್ಕೂಲಿಗೆ ಡೈರೆಕ್ಟಾಗಿ ಬನ್ನಿ ಅಂತ ತಾನೇ ಹೇಳಿದ್ದು. ಅಯ್ಯೋ ಹ್ಞೂ ನಮ್ಮವ್ರೆ, ಆದರೆ ನೀವು ಸೋನಮ್ ಮೇಡಮ್ನ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಅವ್ರು ಫೋನ್ ಮಾಡಿ ಕರೆದ್ರು. ಫೋನ್ ಮಾಡಿನಾ? ಹ್ಞೂ, ಪಾಪ ಅವ್ರಿಗೆ ಸ್ಕೂಲ್ ದಾರಿ ಬೇರೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇನ್ನೇನು ಅದಕ್ಕೆ ಬುಡಕ್ಕೆ ಹೊಂಟಿದ್ರು. ಬೇಡ ಅಂತೇಳಿ ನಾನೇ ಕರ್ಕೊಬಂದೆ. ನಮ್ಮರೆ ಆಮೇಲೆ ಅವ್ರ ಚಪ್ಪಲಿ ಬೇರೆ ಕಿತ್ತೋಗ್ಬಿಡ್ತು. ಅದಕ್ಕೆ ಸರಿ ಬನ್ನಿ, ಪೂಜೆ ಟೈಮ್ ಆಯಿತು. ಸರ್, ಪೂಜೆ ಶುರು ಮಾಡೋಣ. ಸರ್, ಪೂಜೆ ಶುರು ಮಾಡೋಣವಾ? ಶುರು ಮಾಡೋಣ. ಸೋನು ಮೇಡಮ್, ಪೂಜೆ ಶುರು ಮಾಡಿ. ಹೊಸದಾಗಿ ಶಾಲೆ ಶುರು ಆಗ್ತಾ ಇದೆಯಲ್ಲ, ಅದಕ್ಕೆ ಹೊಸ ಮೇಡಮ್ ಕೈಲೇ ಪೂಜೆ ಮಾಡಿಸೋಣ ಅಂತ. ಮೇಷ್ಟ್ರೆ, ಇದೇ ನಿಂಗೆ ಹೇಳ್ತಾ ಇದ್ದೀರಿ? ಪ್ರತಿ ಕಿತನೂ ನಮ್ಮವ್ರ ತಾನೇ ಪೂಜೆ ಮಾಡೋದು. ಈ ಕಿತನೂ ಅವರೇ ಮಾಡಲಿ. ನಮ್ಮವ್ರೆ, ನೀವು ತಗೊಳ್ಳಿ. ಯಾಕೆ ರಾಮ್,
ನಾನು ಪೂಜೆ ಮಾಡಬಾರ್ದಾ? ನೀವು ಮಾಡಬಾರ್ದು ಅಂತಲ್ಲ, ನಮ್ಮವರಾದರೆ ನಿಧಾನಕ್ಕೆ ಸಂದಾಗಿ ಮಾಡ್ತಾರೆ. ಯಾವಾಗಲೂ ಅವರೇ ಮಾಡೋದು. ನಮ್ಮವರೇ ನೀವು ಮಾಡಿ. ಆದರೆ ರಮಣ, ಹೊಸ ಮೇಡಮ್ನವರೇ ಪೂಜೆ ಮಾಡಬೇಕು ಅಂತ ನಂದಿತಮ್ಮನವ್ರು ಹೇಳವ್ರೆ. ಹೊಸ ಮೇಡಮ್ಗೂ ಈ ಶಾಲೆ ರೀತಿ ನೀತಿ ಗೊತ್ತಾಗಲಿ ಅಂದ್ಬಿಟ್ಟು ಅದಕ್ಕೆ ಹಂಗೆ ಹೇಳೋರೆ ಅನ್ನಿಸ್ತೈತೆ ಅಲ್ವಾ ನಮ್ಮರೆ? ಹಂಗಾರೆ ನೀವೇ ಮಾಡಿ. ರಮಣ, ನೀನೇಗ ಅನ್ಬೋದಾ? ಲೇ, ನಾನೆಲ್ಲ ಮಾಡೋಕಾಯ್ತದೆ? ಅಲ್ಲಿ ಅದಕ್ಕೇನೆ ಹೇಳೋರಂತೆ. ಈಗ ನಾನು ಬೇಡ ಅಂದರೆ ಅದಕ್ಕೆ ಬೇಸರ ಮಾಡ್ಕೊಬಿಡ್ತಾರೆ. ಸರಿ, ನೀನು ಅದನ್ನ ಬೇಡ ಅನ್ಬೇಡ, ನಾವು ನೋಡ್ಕೋತೀವಿ. ವಾಕ್ಯನಾ? ವಾಕೆ. ಹೌದೌದು, ಜಾನಕಿ ಮೇಡಮೇ ಪೂಜೆ ಮಾಡಬೇಕು. ಹೌದು ರಮಣ, ಹೊಸ ಮೇಡಮ್ ಬೇಕಾದ್ರೆ ರೀತಿ ನೀತಿನ ನಿಧಾನ ಕಲ್ತ್ಕೊಳ್ಳಿ. ಆದ್ರೆ ಈಗ ಜಾನಕಿ ಮೇಡಮೇ ಪೂಜೆ ಮಾಡಬೇಕು. ನಮಗೂ ಯಾಕೋ ಜಾನಕಿ ಮೇಡಮ್ ಅವ್ರು ಪೂಜೆ ಮಾಡೋದೇ ಸರಿ ಅನಿಸ್ತಿದೆ. ಮೇಡಮ್, ನೀವು ಕಡೆ ಬನ್ನಿ, ಜಾನಕಿ ಮೇಡಮ್ ಪೂಜೆ ಮಾಡಿ. ನಮ್ಮರೆ ಹೋಗಿ. ನಮ್ಮರೆ ಇದೇನಲ್ಲ ಇದು, ನೋಟ ಬೆಂಕಿ ಹಂಗದೆ. ಅಯ್ಯಪ್ಪ, ಲೈ ನೋಡಿದ್ಯಲ್ಲ ಹೊಸ ಮೇಡಮ್ ಹೆಂಗವ್ರೆ? ಅಣ್ಣೋ, ನೀವೇನೇ ಹೇಳಿದ್ರು ಇಡೀ ಸ್ಕೂಲ್ನಾಗೆ ನಮ್ಮ ಜಾನಕಿ ಮೇಡಮ್ಗೆ ಎಲ್ರೂ ಜಾಸ್ತಿ ಮರ್ಯಾದೆ ಕೊಡೋದು. ಮರ್ಯಾದೆ ಅನ್ನೋದು ನಾವು ಹುಡ್ಕೊಂಡು ಹೋಗೋದಲ್ಲ, ಜನ ಅದನ್ನು ತಾನಾಗೆ ಕೊಡೋ ಹಾಗೆ ಮಾಡಬೇಕು.
ಈಗ ಎಲ್ಲರೂ ಶಾರದಾ ಸ್ತುತಿ ಹೇಳೋಣ. ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಕೊಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಮೋರೆ ಕೊಪ್ಪಿನ ಬಾವ ಮೊರದ ಗಲದ ಕಿವಿ ಕೋರೆ ದಡಿಯ ನಾರಮ್ಮ ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ. ಎಲ್ಲರೂ ಒಂದು ಕಿತ ದೇವರು ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂದ್ಬಿಟ್ಟು ಕೈ ಮುಗಿರಿ. ಲೇ ಮಂಜಾ, ಮಂಜಾ, ಅಯ್ಯೋ ಬಡ್ಡಿದೆ, ದೇವ್ರಿಗೆ ಕೈ ಮುಗಿಲ್ಲ. ಏನು ಆಮು? ಅದು ಅಣ್ಣ, ಹೊಸ ಮೇಡಮ್ಗೆ ಮನೆ ನೋಡು ಅಂತ ಹೇಳಿದಲ್ಲ, ನಮ್ಮ ಗೆಸ್ಟ್ ಹೌಸ್ ಕ್ಲೀನ್ ಆಗೈತೆ ಅಂತ ಅಂದೆ. ಹೌದಾ? ಮತ್ತೆ ಏಳನೇ ಇಲ್ವಲ್ಲೋ? ಅದೇ ಈಗ ಹೇಳ್ತೀವನಲ್ಲ. ಲೇ ಸ್ಯಾನೆ ಚಿಗುರ್ಕಬಿಟ್ಟಿದ್ಯಾಕಲ್ಲ ನೀನು. ಐತಿ ತಡಿ ನಿಂಗೆ. ಹಲೋ ಮೇಡಮ್. ಹಾಂ ಮೇಸ್ಟ್ರೆ, ಪೂಜೆ ಎಲ್ಲ ಆಯ್ತಾ? ಆಯಿತು ಮೇಡಮ್. ಸೋನು ಪೂಜೆ ಮಾಡೋದಕ್ಕೆ ಜಾನಕಿ ಟೀಚರ್ಗೆ ದಗದಗ ಅಂತ ಮೈ ಉರ್ತಿರ್ಬೇಕಲ್ಲ, ಹೇಗಿತ್ತು ಅವಳ ರಿಯಾಕ್ಷನು? ಅದು ಛೇ, ನೀವು ಫೋಟೋ ಆದರೂ ಕಳಿಸ್ಬೇಕಿತ್ತು ಮೇಸ್ಟ್ರೆ. ಅದು ಪೂಜೆ ಮಾಡಿದ್ದು ಸೋನು ಮೇಡಮ್ ಅಲ್ಲ. ವಾಟ್? ಮತ್ತೆ ಜಾನಕಿ ಮೇಡಮ್ನವರೇ ಪೂಜೆ ಮಾಡಿದ್ದು ಮೇಡಮ್. ಏನು ಹೇಳ್ತಿದ್ದೀರಾ ನೀವು? ಎಷ್ಟು ಸಲ ಹೇಳಿಲ್ಲ ನಿಮಗೆ ಅವಳು ಪೂಜೆ ಮಾಡಬಾರ್ದು ಅಂತ? ನಾನು ನನ್ನಿಂದ ಆದಷ್ಟು ಹೇಳಿದೆ ಮೇಡಮ್ನವರೇ. ಆದರೆ ಈ ಸ್ಟೂಡೆಂಟ್ಸು ಆಮೇಲೆ ಬೇರೆ ಸ್ಟಾಫು ಜಾನಕಿ ಮೇಡಮ್ನವರೇ ಪೂಜೆ ಮಾಡಬೇಕು ಅಂತ ಆಟ ಆಡಿದ್ಬಿಟ್ರು. ನಾನೇನು ಮಾಡೋಕ್ಕಾಗಿಲ್ಲ ಮೇಡಮ್ನವರೇ. ಹೋಗಿ ಮಾಡ್ತೀನಿ ಕಿಟ್ಯಾಟ್. ಎಲ್ಲರೂ ಸೇರಿಕೊಂಡು ಅವಳನ್ನ ಹೊಗಳೋದಕ್ಕಲ್ಲ ನಾನು ಸೋನುನ ನಿಮ್ಮ ಸ್ಕೂಲ್ಗೆ ಟ್ರಾನ್ಸ್ಫರ್ ಮಾಡಿಸಿದ್ದು. ಮೇಸ್ಟ್ರೆ, ನಾನು ನಿಮ್ಗೆ ಹೇಳಿದ್ದು ಇನ್ನೊಂದು ಪ್ಲ್ಯಾನ್ ನೆನಪಿದೆ ತಾನೆ? ಹೌದು ಮೇಡಮ್ನವರೇ, ಐತೆ. ಅದನ್ನು ಮಾಡಿ. ಒಟ್ಟಿನಲ್ಲಿ ಆ ಟೀಚರ್ಗೆ ಎಲ್ಲರ ಮುಂದೆ ಆ ಕೋಣದ ಮೇಲೆ ಕೋಪ ಬರಬೇಕು. ಇಬ್ಬರು ಮಧ್ಯೆ ಮನಸ್ತಾಪ ಶುರು ಆಗಬೇಕು. ಅರ್ಥ ಆಯ್ತಾ? ಆಯಿತು ಮೇಡಮ್ನವರೇ, ಆಯಿತು, ಹಂಗೆ ಮಾಡ್ತೀನಿ. ಏನಾಯ್ತಕ್ಕ? ಮತ್ತೆ ನಿಮ್ಮ ಪಿಲ್ಲನೆಲ್ಲ ಉಲ್ಟಾ ಹೊಡಿಯೋಕ್ಕೆ ಶುರುವಾಯ್ತಾ?